ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮಗೆದೋನ್ ಯುದ್ಧ ಮಹಾದಿನದ ಕದನ ಪುಟ 360. ಐವಾ ಕಾಲೇಜಿನ ಪ್ರೊಫೆಸರ್ ಜೆ.ಡಿ. ಹರೂನ್ ಕೆಲವು ವರ್ಷಗಳ ಹಿಂದೆ ಹೇಳಿದನು, ಎಲ್ಲೆಲ್ಲಿಯೂ ಸಾರ್ವತ್ರಿಕ ಬದಲಾವಣೆಗಳಾಗಿವೆ. ಜನಾಂಗವು ನಿರೀಕ್ಷೆಯ ಮನೋಭಾವದಲ್ಲಿದೆ. ತನ್ನ ಹೊಸ ಸ್ನಾನದೀಕ್ಷೆಯನ್ನು ಸಾಧಿಸುವವರೆವಿಗೂ ದಾರಿದ್ರ್ಯದಲ್ಲಿದೆ. ಭೂಮಿಯ ಮೇಲೆ ವಾಸವಾಗಿರುವ ಎಲ್ಲರನ್ನೂ ಪರೀಕ್ಷಿಸುತ್ತಿರುವ ಮೊದಲನೆಯ ಸಂಕಟದ ಮಹಾಶೋಧನೆಯನ್ನು ಸಮಾಜದ ಪ್ರತಿಯೊಂದು ನರನಾಡಿಯೂ ಅನುಭವಿಸುತ್ತಿದೆ. ಹಾಗೂ ಅದು ದೈವಿಕ ಬಿಡುಗಡೆಯನ್ನು ಪರಿಣಮಿಸುವಂತೆ ನಿರೀಕ್ಷಿಸುತ್ತಿದೆ. ಬಿಡುಗಡೆ ಹೇಗೆ ಮತ್ತು ಏನು ಎಂಬುದನ್ನು ನೋಡಲು ಮನುಷ್ಯನು ವಿಫಲನಾಗಿದ್ದಾನೆ. ನಾವು ಕ್ರಾಂತಿಯ ಆರಂಭದಲ್ಲಿದ್ದೇವೆ. ಅದು ಅಸ್ತಿತ್ವದಲ್ಲಿರುವ ಎಲ್ಲ ಧಾರ್ಮಿಕ ಮತ್ತು ರಾಜಕೀಯ ಸಂಸ್ಥೆಗಳನ್ನು ನಿಷೇಧಿಸುವುದು ಮತ್ತು ಭೂಮಿಯಲ್ಲಿ ಶುದ್ಧರಾದವರನ್ನು ಮತ್ತು ಕೆಚ್ಚೆದೆಯ ಜೀವಗಳ ಜ್ಞಾನವನ್ನು ಮತ್ತು ಸಾಹಸವನ್ನು ಪರೀಕ್ಷಿಸುತ್ತಿದೆ. ಸಾಮಾಜಿಕ ಕ್ರಾಂತಿ ನಮ್ಮ ಶತಮಾನವನ್ನು ಕೊನೆಗೊಳಿಸುವಂತೆ ಮತ್ತು ಮುಂಬರುವ ವರ್ಷಗಳ ಮುಂಜಾನೆಯನ್ನು ಮನುಷ್ಯಕುಮಾರನ ಕ್ರೂಜೆಯಿಂದೀಚೆಗೆ ಹಿಂಸಾತ್ಮಕವಾಗಿಯೂ ಮತ್ತು ಕಾಲೋಚಿತವಾಗಿಯೂ ಮಾಡಿದ್ದು, ಕ್ರೈಸ್ತ ನಾಡನ್ನು ಹೆಚ್ಚಾಗಿ ಕ್ರಿಸ್ತೀಯವಾಗುವಂತೆ ಕರೆ ಮತ್ತು ಅವಕಾಶ ಉಳ್ಳದ್ದಾಗಿದೆ. ಆದರೆ ಅಯ್ಯೋ, ಕರೆಯನ್ನು ಗಮನಿಸಿಲ್ಲ. ಅಧಿಕಾರದಲ್ಲಿರುವ ಕೆಲವು ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಯಾರೂ ಇಂದು ಖಚಿತವಾಗಿ ನಿಜವಾಗಿಯೂ ಆಲಿಸಿಲ್ಲ. ಸ್ವಾರ್ಥದ ಕರ್ಕಶ ಧ್ವನಿ ಅಷ್ಟು ದೊಡ್ಡದಾಗಿದೆ ಮತ್ತು ಸಂಪ್ರದಾಯದ ಬಂಧವು ಬಲವಾಗಿದೆ. ಬರಲಿರುವ ಮಹಾ ಸಾಮಾಜಿಕ ಭೂಕಂಪದ ಗೋಳಾಟವು ಮಾತ್ರವೇ ಕ್ರಾಂತಿ ಬದಲಾವಣೆಯನ್ನು ತರಬಲ್ಲದು ಮತ್ತು ಅದರ ಭಯಾನಕ ದೆಸೆಯಲ್ಲಿ ನ್ಯಾಯಯುತ ಪ್ರತೀಕಾರದ ಚಿಹ್ನೆಗಳು ಹೆಚ್ಚಾಗಿ ಪ್ರಕಟವಾದುದಕ್ಕಿಂತ ಹೆಚ್ಚೇನೂ ಇಲ್ಲ. ಎಲ್ಲ ಜನರಿಗೆ ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮಟ್ಟಗೋಲನ್ನಾಗಿಯೂ ಮಾಡುವೆನು ಎಂದು ನ್ಯಾಯಪರನಾದ ನ್ಯಾಯಾಧಿಪತಿಯು ಭೂಮಿಯಲ್ಲಿರುವವರೆಲ್ಲರಿಗೂ ಪ್ರಕಟಗೊಳಿಸುವನು. ಯೆಶಾಯ 28:17. ಯೆಹೂದ ಯುಗದ ಸುಗ್ಗಿಯಲ್ಲಿ ಶಾರೀರಿಕ ಇಸ್ರಾಯೇಲ್ಯರ ಮೇಲೆ ಮಹಾಸಂಕಟದ ದಿನದ ಪ್ರತೀಕಾರದ ಗುಣವು ಬಹಳವಾಗಿ ಗುರುತರವಾಗಿತ್ತು. ಅದರಂತೆಯೇ ಫ್ರೆಂಚ್ ಕ್ರಾಂತಿಯೂ ಕೂಡ ಅದರಂತೆಯೇ ಪ್ರಸ್ತುತ ಸಂಕಟವು ತುತ್ತತುದಿಯನ್ನು ಮುಟ್ಟಿದಾಗ ಗೋಚರಿಸುತ್ತದೆ. ಥಾಮಸ್ ಹೆಚ್ ಹಿಲ್ನ ಲೇಖನಗಳಲ್ಲಿ ಆತನ ಅಭಿಪ್ರಾಯ ದ ಪಾಪಲ್ ಡ್ರಾಮಾದಲ್ಲಿ ಫ್ರೆಂಚ್ ಕ್ರಾಂತಿಯ ಪ್ರತೀಕಾರದ ಗುಣವನ್ನು ಕುರಿತು ತಿಳಿಸುತ್ತಾ, ಒಟ್ಟಾರೆಯಾಗಿ ಕ್ರೈಸ್ತ ನಾಡಿನ ಮೇಲೆ ಬರಲಿರುವ ಸಂಕಟಗಳ ಪ್ರತೀಕಾರವನ್ನು ಸಹ ತಿಳಿಸಿದ್ದಾನೆ. ಆತನು ಹೇಳುತ್ತಾನೆ, ಬಹಳ ಗಹನವಾಗಿ ಫ್ರೆಂಚ್ ಕ್ರಾಂತಿಯನ್ನು ಪರಿಗಣಿಸಿದರೆ ಈ ಭೂಮಿಯನ್ನು ಹಾದು ಹೋಗುವ ವಿಶಿಷ್ಟವಾದ ಮತ್ತು ಭಯಾನಕ ವಿಷಯಗಳ ಸರ್ವೋತ್ಕೃಷ್ಟತೆಯು ಪ್ರಕಟಗೊಳ್ಳುತ್ತದೆ. ಲೋಕದಲ್ಲಿ ಎಂದೂ ಇಷ್ಟು ನಿಖರವಾದ ಮತ್ತು ಸಾಟಿ ಇಲ್ಲದ ಪ್ರತೀಕಾರದ ಸಾಕ್ಷ್ಯವನ್ನು ನೋಡಿರಲಿಕ್ಕಿಲ್ಲ. ಅದು ಅಪರಿಮಿತವಾದ ಕೆಡುಕನ್ನು ಹೊರಿಸುವುದಾದರೆ ಅದು ಮುನ್ನೆಣಿಸುತ್ತದೆ ಮತ್ತು ಕೆಡುಕನ್ನು ಎತ್ತೊಗೆಯುತ್ತದೆ. ಒಂದು ದೇಶದಲ್ಲಿ ಪುರಾತನ ಸಂಸ್ಥೆಗಳು ಮತ್ತು ಪ್ರತೀಕಾಲಗಳಿಂದ ಗೌರವ ಹೊಂದಿದ ಪದ್ಧತಿ ಒಂದು ಕ್ಷಣದಲ್ಲಿಯೇ ಇಲ್ಲದಂತಾಯಿತು. ಮೊದಲ ಹೊಡೆತಕ್ಕೆ ಇಡೀ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆ ಕಾಣೆಯಾಯಿತು. ರಾಜಪ್ರಭುತ್ವ ಕುಲೀನರು ಅಂದರೆ ಶ್ರೀಮಂತರು ಮತ್ತು ಸಭೆ ಬಹುತೇಕ ಯಾವ ಪ್ರತಿರೋಧವಿಲ್ಲದೆ ಉಡುಗಿಹೋಯಿತು ಮತ್ತು ರಾಜ್ಯದ ಪೂರ್ಣ ಚೌಕಟ್ಟು ಕೊಳೆತು ಹೋಗಿರಬಹುದು. ರಾಜವಂಶಸ್ಥರು, ಶ್ರೀಮಂತರು ಮತ್ತು ಪಾದ್ರಿ ವರ್ಗ ಬಹಳ ಪಾಪ ಮಾಡಿದ್ದಿರಬಹುದು. ಲೋಕದ ಒಳ್ಳೆಯ ವಿಷಯಗಳು, ಜನನ, ಸ್ಥಾನ, ಐಶ್ವರ್ಯ, ಬೆಲೆಬಾಳುವ ಪೋಷಾಕುಗಳು ಮತ್ತು ಸೊಗಸಾದ ಶಿಷ್ಟಾಚಾರಗಳು ಎಲ್ಲವೂ ಲೌಕಿಕ ಅಪಾಯಗಳಾದವು ಮತ್ತು ಲೌಕಿಕ ಅನಾನುಕೂಲತೆಗಳಾದವು. ಕೆಲವು ಕಾಲದವರೆಗೆ ಜನನ, ಸ್ಥಾನ, ಐಶ್ವರ್ಯಗಳು ಭಯಾನಕವಾಗಿ ನಿಂದನೆಗೊಳಗಾಯಿತು. ಯಾವ ದೇಶವು ಕ್ರೈಸ್ತತ್ವವನ್ನು ರದ್ದುಪಡಿಸಿತೋ ಮತ್ತು ನಿಷೇಧಿಸಿತೋ, ತರ್ಕಬದ್ಧ ಕಾರಣದ ಸಲುವಾಗಿ ಧರ್ಮವನ್ನು ವರ್ಜಿಸಿತೋ, ಅದು ಹೊಸ ದೇವತೆಯಾದ ನೋಟ್ರೆಡೇಮ್ ವೇಶ್ಯೆ ಎಂಬ ವ್ಯಕ್ತಿರೂಪದಲ್ಲಿ ಸಿಂಹಾಸನಕ್ಕೇರಿದ್ದಕ್ಕೆ ಕಾರಣವು ಅಸಮಂಜಸವಾದ ಮತ್ತು ಬಹಳ ಭ್ರಷ್ಟವಾದ ಕ್ರೈಸ್ತತ್ವದಿಂದ ಸಂಕಟ ಪಡುವ ಸಲುವಾಗಿ ಆಗಿದೆ.